ಹಬ್ಬವು ನಮ್ಮ ರಾಷ್ಟ್ರಕ್ಕೆ ಮಹತ್ವದ ದಿನಾಚರಣೆ. ದೇಶವು ಮಹಾನ್ ನಾಯಕರ ತ್ಯಾಗ ಬಲಿದಾನ ಹೋರಾಟದ ಮೂಲಕ ದಾಸ್ಯದ ಸಂಕೋಲೆಯಿಂದ ಹೊರಬಂದ ಅಪೂರ್ವವಾದ ದಿನವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಅವರು ನಗರದ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ 79ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ತಹಶೀಲ್ದಾರ್ ರೆಹನ್ ಪಾಷಾ ಮತ್ತು ನಗರಸಭೆ ಅಧ್ಯಕ್ಷೆ ಶಿಲ್ಪಾ, ಉಪಾಧ್ಯಕ್ಷೆ ಕವಿತಾ ಮಾತನಾಡಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ, ಸದಸ್ಯ ರಾಘವೇಂದ್ರ, ರಮೇಶ್ ಗೌಡ, ವಿರೂಪಾಕ್ಷ, ಜಯಣ್ಣ, ಪ್ರಮೋದ್, ಚಳ್ಳಕೇರಪ್ಪ, ಶ್ರೀನಿವಾಸ್, ಮಂಜುಳಾ ಪ್ರಸನ್ನ, ನಿರ್ಮಲಾ, ಕವಿತಾ, ಸುಜಾತ, ಬಿಇಒ ಕೆಎಸ್ ಸುರೇಶ್, ಇಒ ಶಶಿಧರ್, ಡಿವೈಎಸ್ಪಿ ಬಿಟಿ ರಾಜಣ್ಣ, ವೃತ್ತ ನಿರೀಕ್ಷಕ ಕುಮಾರ್, ಮಂಜುನಾಥ್, ಪೌರಾಯುಕ್ತ ಜಗ್ಗಾರೆಡ್ಡಿ, ಅಬಕಾರಿ ನಿರೀಕ್ಷಕ ತಿಪ್ಪಯ್ಯ, ಇತರ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಇನ್ನಷ್ಟು ಜನ ಬಹಳಷ್ಟು ಜನ ಇದ್ದಾರೆ. ಎಲ್ಲ ಬೇರೆ ಬೇರೆ ಪಕ್ಷದಿಂದ ಜನಪ್ರತಿನಿಧಿಗಳಾದಂಥವ್ರು ಇರ್ಬೋದು, ಮಾಜಿಗಳಿರ್ಬೋದು, ಆಲಿಯರ್ಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರ ಹೆಸರುಗಳನ್ನು ತಗೊಂಡಿಲ್ಲ. ಎಲ್ಲ ಬಂದಂಥ ಎಲ್ಲ ಮಹನೀಯರುಗಳೇ ಈಗಾಗಲೇ ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ನಮ್ಮ ತಹಶೀಲ್ದಾರ್ ಅವರು ಮಾತನಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಧ್ವಜಾರೋಹಣದ ಮುಖಾಂತರ ಎಲ್ಲ ಶಾಲೆಗಳು, ಸುಮಾರು 43 ಶಾಲೆಗಳು ವಿದ್ಯಾರ್ಥಿಗಳು ಪ್ರತಿನಿಧಿಸಿ ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅವರು ವಿಶೇಷವಾದ ಗೌರವವನ್ನು ಸಲ್ಲಿಸಿದ್ದಾರೆ. ಇಂಥ ಒಂದು ಇವತ್ತಿನ ಒಂದು ವಿಶೇಷ 79 ವರ್ಷದ ವಿಶೇಷ ಏನಪ್ಪ ಅಂದರೆ, ನಾವು 1947ರ ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ. ಆಗಿನ ಸಂದರ್ಭದಲ್ಲಿ ಯಾವ ದಿನಗಳು, ಯಾವ ತಾರೀಕಿತ್ತೋ ಅದೇ ದಿನಗಳು 79ನೇ ವರ್ಷದಲ್ಲಿ ಪುನರಾವರ್ತನೆವಾಗಿರ್ತಕ್ಕಂಥದ್ದು. ಬಹುಶಃ 79ನೇ ವರ್ಷದ 1947ರಲ್ಲಿ ಆಗಸ್ಟ್ 15 ತಗೊಂಡಾಗ ಅಲ್ಲಿ ರಜಾ ದಿನ ಇಲ್ಲ, ಯಾಕಂದರೆ ಅವತ್ತೇ ನಮಗೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭ. ಹಾಗಾಗಿ ಇವತ್ತು 79ನೇ ವರ್ಷದ ವಿಶೇಷವಾದ